ನಮಸ್ಕಾರ ಸ್ನೇಹಿತರೆ, ನಮ್ಮ ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಮೊದಲ ಬಾರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯಲು ಸಿದ್ಧ ಇದ್ದೀರಾ? ಯಾವ ಪರೀಕ್ಷೆಯನ್ನು ಆರಂಭಿಸಬೇಕಂತ ಚಿಂತಿಸ್ತಿದ್ದೀರಾ? 2026ರಲ್ಲಿ ಯಾವ ಸೆಂಟ್ರಲ್ ಜಾಬ್ಸ್ ಹೆಚ್ಚು ಅವಕಾಶಗಳನ್ನ ನೀಡುತ್ತವೆ ಅನ್ನೋದನ್ನ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಸೊ ಮೊದಲ 5 ಪರೀಕ್ಷೆಗಳ ಬಗ್ಗೆ ನೀವು ತಿಳಿಯಬೇಕಾಗ್ತದೆ. ಸೊ ಅದರಲ್ಲಿ ಕೊನೆಯ ಪರೀಕ್ಷೆ ಏನೈತಿ ನಿಮ್ಮ ಜೀವನವನ್ನ ಬದಲಾಯಿಸಬಹುದಂತ ಹುದ್ದೆ ಆಗಿರ್ತದೆ. ಸೊ 2026ರಲ್ಲಿ ಸ್ಟೇಟ್ ಗೌರ್ಮೆಂಟ್ ಪರೀಕ್ಷೆಗಳಿಗೆ ಓದೋ ಬದಲು ಯಾಕೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ಗಳು ಓದ್ಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡೋಣ. ಸೊ ಮೊದಲಿಗೆ ಇಲ್ಲಿ ಕೇಂದ್ರ ಸರ್ಕಾರದ ಉದ್ಯೋಗಗಳ ಉತ್ತಮ ವೇತನವನ್ನ ಕೊಡ್ತಾರೋ, ಹಾಗೆ ಉದ್ಯೋಗ ಭದ್ರತೆ ಕೂಡ ಇರ್ತದೆ, ಹಾಗೆ ದೇಶದ ಯಾವುದೇ ಭಾಗದಲ್ಲಿ ಕೆಲಸ ಮಾಡುವ ಅವಕಾಶ ಕೂಡ ನಿಮ್ಗೆ ದೊರೆತದೆ. ನೆಕ್ಸ್ಟ್, ಪ್ರತಿ ವರ್ಷ ಏನೈತಿ ಇಲ್ಲಿ ಲಕ್ಷಾಂತರ ಹುದ್ದೆಗಳಿಗೆ ವಿವಿಧ ಇಲಾಖೆಗಳ ಮೂಲಕ ಏನೈತಿ ಇಲ್ಲಿ ಭರ್ತಿಯನ್ನ ಮಾಡ್ತಾರೋ. ಸೊ ಆದ್ದರಿಂದ ಹೊಸ ಅಭ್ಯರ್ಥಿಗಳು ಏನೈತಿ ಮೊದಲಿಗೆ ಸೆಂಟ್ರಲ್ ಜಾಬ್ಸ್ ಗಳ ಬಗ್ಗೆ ಇಲ್ಲಿ ನೀವು ತಿಳಿದುಕೊಳ್ಳೋದು ಬಹುಮುಖ್ಯ ಆಗಿರ್ತದೆ. ಸ್ಟೇಟ್ ಗೌರ್ಮೆಂಟ್ 3-4 ವರ್ಷದಿಂದ ಯಾವುದೇ ರೀತಿಯ ಕಾಲ್ ಫಾರ್ಮ್ ಇಲ್ಲ. ಸೊ ಹಾಗಾಗಿ ಸೆಂಟ್ರಲ್ ಜಾಬ್ಸ್ ಗಳಿಗೆ ಓದಿದ್ರ ಉತ್ತಮ ಅಂತ ನಾನು ಹೇಳ್ತೇನೆ. ಸೊ ಇಲ್ಲಿ ನಿಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಗಳ ಸದ್ಯಕ್ಕಿರುವಂತ ಕಾಲ್ ಫಾರ್ಮ್ ಗಳ ಮುಂದೆ ಬರುವಂತ ಕಾಲ್ ಫಾರ್ಮ್ ಗಳ ಬಗ್ಗೆ ಇಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ಮೊದಲೇದಾಗಿ ಇಲ್ಲಿ SSC ಒಳಗ CGL ಸೊ 12,000 ಪೋಸ್ಟ್ ಗಳನ್ನ ಈಗಾಗಲೇ ಕರೆದಿದ್ದಾರೆ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಅದ, ನೀವು ಇದಕ್ಕೆ ಓದ್ಬೋದು. ಸೊ ಇದು ಕೂಡ ಒಳ್ಳೆಯ ರೀತಿಯ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಳಗೆ ಬರ್ತದ. ಸೊ 12,000 ಹುದ್ದೆಗಳು ಈಗ ಸದ್ಯಕ್ಕೆ ಸ್ಟಾರ್ಟ್ ಕೊಟ್ಟಿದ್ದಾರೆ. ಸೊ ಇವು ಹೆಚ್ಚು ಆಗ್ಬಹುದು. ನೆಕ್ಸ್ಟ್ ಇಲ್ಲಿ SSC ಒಳಗನೆ ಏನೈತಿ CHSL ಕರೀತಾರ. ಸೊ ಇದರಲ್ಲಿ ಕೂಡ ಇದು ಡಿಗ್ರಿ ಮೇಲೆ ಇರ್ತದ. ಸೊ ಡಿಗ್ರಿ ಮುಗಿಸಿದವರು ಇದು 12th ಮೇಲೆ ಬರ್ತದ CHL. ಹಾಗೆ MTS ಬರ್ತದ. ಸೊ ಇದು 10th ಮೇಲೆ ಬರ್ತದ. ನೆಕ್ಸ್ಟ್ ಇನ್ನೂ ಹಲವಾರು ಏನೈತಿ ಈ SSC ಒಳಗ ಬರ್ತಾವ. ಇನ್ನೂ ಹಲವಾರು ಪೇಜ್ 13, 14, 15 ಈ ರೀತಿ ಏನೈತಿ ಈ ರೀತಿ ಎಕ್ಸಾಮ್ಗಳು ಇಲ್ಲಿ ಬರ್ತಾವು SSC ಒಳಗ. ಸೊ ಇವೆಲ್ಲಕ್ಕೂ ಏನೈತಿ ಮೇನ್ ಆಗಿ ಕ್ವಾಂಟ್ ಬೇಕಾಗ್ತದ, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್. ನೆಕ್ಸ್ಟ್ ಇಲ್ಲಿ ರೀಸನಿಂಗ್ ಬೇಕಾಗ್ತದ, ರೀಸನಿಂಗ್. ನೆಕ್ಸ್ಟ್ ಇಂಗ್ಲಿಷ್ ಸಿಲೆಬಸ್ ನಲ್ಲಿ ಕ್ವಾಂಟ, ರೀಸನಿಂಗ್, ಇಂಗ್ಲಿಷ್ ಇವು ಮೂರು ಏನೈತಿ ಮೇನ್ ಇಂಪಾರ್ಟೆಂಟ್ ಆಗ್ತದ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ನೆಕ್ಸ್ಟ್ GK. ಸೊ ಇದಿಷ್ಟ ಆದ್ರೆ ಏನೈತಿ ಇಲ್ಲಿ SSC ಒಳಗ ಇದಿಷ್ಟ ಇರ್ತದ. ಮತ್ತೆ ಇಲ್ಲಿ ಎಕ್ಸಾಮ್ಗಳು ಎಲ್ಲ ಏನೈತಿ CBT ಇರ್ತದ, ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತಾವ. ಸೊ ಯಾವುದೇ ರೀತಿ ಇಲ್ಲಿ OMR ಶೀಟ್ ನಲ್ಲಿ ಮಾರ್ಕ್ ಮಾಡುವಂತ ಈ ರೀತಿ ಇರೋದಿಲ್ಲ, ಎಲ್ಲವೂ ಕೂಡ CBT ಬೇಸ್ಡ್ ಎಕ್ಸಾಮ್ಗಳು ಇಲ್ಲಿ ಇರ್ತಾವ. ನೆಕ್ಸ್ಟ್ ಇನ್ನ RRB ಒಳಗೆ ಬರ್ತದ, ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗ. ಸೊ ಇದರಲ್ಲಿ NTPC ಬರ್ತದ. ನೆಕ್ಸ್ಟ್ ಗ್ರೂಪ್ D ಬರ್ತದ. ಸೊ ನೆಕ್ಸ್ಟ್ ಇಲ್ಲಿ ಲೋಕೋ ಪೈಲಟ್ ಬರ್ತದ. ಸೊ ಇದೇ ರೀತಿ ಹಲವಾರು ಹುದ್ದೆಗಳು ಇದರಲ್ಲಿ ಕೂಡ ಬರ್ತಾವ. ಸೊ ಇದು ಕೂಡ ವರ್ಷಕ್ಕೆ ಕಾಲ್ ಫಾರ್ಮ್ ಇರ್ತದ, ಇಯರ್ಲಿ ವೈಸ್ ಏನೈತಿ ಇದನ್ನ ಕರೀತಾರೋ. ಸೊ ಇದು ಕೂಡ ಆಲ್ರೆಡಿ ಇದನ್ನ ಇಯರ್ ದ ಕ್ಯಾಲೆಂಡರ್ ಅನ್ನ ಬಿಡ್ತಾರೋ. ಸೊ ಈ SSC ಏನ್ ಮಾಡ್ತಾರೋ ಇಯರ್ ದ ಒಂದು ವರ್ಷದ ಯಾವ ಎಕ್ಸಾಮ್ ಗಳನ್ನ ಕರಿತೀವಿ ಅನ್ನೋದನ್ನ ಇಯರ್ಲಿ ಕ್ಯಾಲೆಂಡರ್ ನ ಬಿಟ್ಟಿರ್ತಾರೋ. ಸೊ ಇವುಗಳನ್ನ ನೀವೆಲ್ಲ ನೋಡ್ಕೋಬಹುದು. ನೆಕ್ಸ್ಟ್ ಇನ್ನ ಇದರಲ್ಲಿ IBPS ಬರ್ತಾವ, IBPS. ನೆಕ್ಸ್ಟ್ SBI, ನೆಕ್ಸ್ಟ್ IBPS, RRB ಒಂದು ಬರ್ತದ. ಸೊ ಇವು ಎಲ್ಲವೂ ಏನೈತಿ ಬ್ಯಾಂಕಿಂಗ್ ಎಕ್ಸಾಮ್ಗಳ. ಸೊ ಇಲ್ಲಿ IBPS ನಲ್ಲಿ ಏನೈತಿ PO ಬರ್ತದ, ಕ್ಲರ್ಕ್ ಬರ್ತದ. ನೆಕ್ಸ್ಟ್ ಇಲ್ಲಿ SBI ದಲ್ಲಿಯೂ ಸೇಮ್ PO ಅಂಡ್ ಕ್ಲರ್ಕ್ ಬರ್ತದ. ಮತ್ತೆ ಇದರಲ್ಲಿ ಕೂಡ PO ಮತ್ತೆ ಕ್ಲರ್ಕ್ ಬರ್ತದ. ಸೊ ಇದು RRB ಏನೈತಿ ಇದು ರೂರಲ್ ಬ್ಯಾಂಕ್ ಆಗಿರ್ತದ. ಸೊ ಇಲ್ಲಿ ಕರ್ನಾಟಕದಲ್ಲಿ ಇರೋದಂತ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒಂದ. ಸೊ ಈ ಬ್ಯಾಂಕ್ ನಲ್ಲಿ ಕಾಲ್ ಫಾರ್ಮ್ ಆಗ್ತದ. ನೆಕ್ಸ್ಟ್ SBI ಒಳಗ SBI ಪ್ರೊಫೆಷನಲ್ ಆಫೀಸರ್ ಹಾಗೂ ಕ್ಲರ್ಕ್ ಅನ್ನ ಕರೀತಾರ. ಇಲ್ಲಿ IBPS ಒಳಗ ಏನೈತಿ ಇಲ್ಲಿ ಹಲವಾರು ಬ್ಯಾಂಕ್ ಗಳು ಕೂಡಿ ಈ ಎಕ್ಸಾಮ್ ಗಳನ್ನ ಇಲ್ಲಿ ಕಂಡಕ್ಟ್ ಮಾಡ್ತಾರ. ಸೊ ಇದರಲ್ಲಿ ಕೆನರಾ ಇರ್ತದ, ಬ್ಯಾಂಕ್ ಆಫ್ ಬರೋಡಾ ಇರ್ತದ, ಸೆಂಟ್ರಲ್ ಬ್ಯಾಂಕ್ ಇರ್ತದ, ಇಂಡಿಯನ್ ಬ್ಯಾಂಕ್ ಇರ್ತದ. ಸೊ ಹೀಗೆ ಪಂಜಾಬ್ ಬ್ಯಾಂಕ್ ಇರ್ತದ. ಹೀಗೆ ಹಲವಾರು ಬ್ಯಾಂಕ್ ಗಳು ಕೂಡಿ ಇಲ್ಲಿ ಈ ಒಂದು IBPS ಇಲ್ಲಿ PO ಮತ್ತು ಕ್ಲರ್ಕ್ ಎಕ್ಸಾಮ್ ಗಳಿಗೆ ಇಲ್ಲಿ ನಾವು ಬರಿಬಹುದಾಗಿರ್ತದ. ಸೊ ಇದಿಷ್ಟು ಏನೈತಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳು. ಇವು ಎಲ್ಲವೂ ಏನೈತಿ ಕಾಲ್ ಫಾರ್ಮ್ ಇಯರ್ಲಿ ವೈಸ್ ಆಗ್ತದ, ಅಂದ್ರ ವರ್ಷ ಆಗುತ್ತ. ಸ್ಟೇಟ್ ಗೌರ್ಮೆಂಟ್ ಗತೆ ಏನೈತಿ ಒಂದ್ ಕೊರೋದು 4 ವರ್ಷ 5 ವರ್ಷ ಗಂಟ್ಲೆ ಏನೈತಿ ಇಲ್ಲಿ ಬಿಡುವಂತದ್ದು ಏನೈತಿ ಇರೋದಿಲ್ಲ. ಸೊ ಹಾಗಾಗಿ ಇವಕ್ಕೆ ನೀವು ಓದಿದ್ರ ಒಳ್ಳೇದು. ಸೊ ಇಲ್ಲಿಯೂ ಕೂಡ ಏನೈತಿ ಸೇಮ್ ಇದ ಸಿಲೆಬಸ್ ಇರ್ತದೆ. ಇದರಲ್ಲಿ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್, ಇಂಗ್ಲಿಷ್ ಮತ್ತೆ ಕರೆಂಟ್ ಅಫೇರ್ಸ್, GK. ಸೊ ಇಷ್ಟು ಮಾಡಿದ್ರೆ ಏನೈತಿ ಇಲ್ಲಿ ಜಾಬ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದ. ಮತ್ತೆ ಬ್ಯಾಂಕಿಂಗ್ ಒಳಗ ಅತಿ ಶೀಘ್ರ ಏನೈತಿ ಇಲ್ಲಿ ಜಾಬ್ ಆಗ್ತಾವ, ಯಾಕಂದ್ರೆ ಇಲ್ಲಿ ಕಟ್ ಆಫ್ ಕೂಡ ಲೋ ನಿಲ್ತದ.
ಸೊ ಕಟ್ ಆಫ್ ಏನೈತಿ ಅತಿ ಕಡಿಮೆ ನಿಲ್ತದ. ಬಟ್ ಇಲ್ಲಿ ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಕ್ಕೆಲ್ಲಕ್ಕೂ ಏನೈತಿ ನಾವ 20 ನಿಮಿಷದಲ್ಲಿ 35 ಕ್ವಶನ್ ಗಳನ್ನ ಕೊಟ್ಟಿರ್ತಾರ. ಸೊ ರೀಸನಿಂಗ್ ಕೂಡ 35 ಕ್ವಶನ್ 20 ನಿಮಿಷ ಅಷ್ಟೇ ಇರ್ತದ. ಈ ರೀತಿ ಈ ಬ್ಯಾಂಕಿಂಗ್ ಎಕ್ಸಾಮ್ ಒಳಗೆ ಬರ್ತದ. ಸೊ ಇವು ಕೂಡ ಏನೈತಿ ಎಲ್ಲ CBT ಅಂದ್ರ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಗಳ ಆಗಿರ್ತಾವ. ಈ ಜಾಬ್ ಅಲ್ದನು ಇನ್ನು ಜಾಬ್ಗಳು ಬರ್ತಾವ, UPSC ಒಳಗೆ ಬರ್ತಾವ. ಸೊ ಅವುಗಳನ್ನು ಕೂಡ ನೀವು ಇಲ್ಲಿ ಮಾಡಬಹುದಾಗಿರ್ತದ ಡಿಗ್ರಿ ಲೆವೆಲ್ ಒಳಗ. ಸೊ ಇಲ್ಲಿ UPSC ಒಳಗ ಎನಿ ಡಿಗ್ರಿ ಇಲ್ಲಿ IAS ಆಗ್ಬೋದು, IPS ಆಗ್ಬೋದು, IFS ಆಗ್ಬೋದು, IRS ಆಗ್ಬೋದು. ಸೊ CGL ಎನಿ ಡಿಗ್ರಿ ಇಲ್ಲಿ 18 ರಿಂದ 32 ವರ್ಷ. ಇನ್ಕಮ್ ಟ್ಯಾಕ್ಸ್ ಆಫೀಸರ್, CBI SI ಆಗ್ಬೋದು, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಕೂಡ ಇಲ್ಲಿ ಆಗ್ಬೋದು. CHSL ಒಳಗ ನೆಕ್ಸ್ಟ್ MTS ಇಲ್ಲಿ SSC GD ಕಿರ್ತಾರೋ 23 ವರ್ಷದ ಒಳಗನ. ಸೊ ಡಿಗ್ರಿ ಮುಗಿದಂತರ ಕೂಡ ಇದನ್ನ ಟ್ರೈ ಮಾಡಬಹುದು ನೀವು. ನೆಕ್ಸ್ಟ್ NTPC 12th ಮೇಲೆ ಕರಿತಾರೋ ಮತ್ತೆ ಡಿಗ್ರಿ ಮೇಲೆ ಅಂಡರ್ ಗ್ರಾಜುಯೇಟ್ ಹಾಗೂ ಗ್ರಾಜುಯೇಟ್ ಸ್ಟೇಷನ್ ಮಾಸ್ಟರ್ ಮತ್ತ ಗೂಡ್ಸ್ ಸ್ಟೇಷನ್ ಮಾಸ್ಟರ್ ಈ ರೀತಿ ಏನೈತಿ ಕ್ಲರ್ಕ್, ಗೂಡ್ಸ್ ಗಾರ್ಡ್ ಈ ರೀತಿ ಇವೆಲ್ಲ ಕರಿತಾರೋ RRB NTPC ಒಳಗ. ನೆಕ್ಸ್ಟ್ ಇಲ್ಲಿ ಗ್ರೂಪ್ ಡಿ ಒಳಗೆ ಏನೈತಿ ಇಲ್ಲಿ ಟ್ರ್ಯಾಕ್ ಮೇಂಟೈನರ್ ಹೆಲ್ಪರ್ ಅಂತ ಕರಿತಾರೋ. ನೆಕ್ಸ್ಟ್ ALP ಇಲ್ಲಿ ಲೋಕೋ ಪೈಲಟ್ ಗಳನ್ನ ಇಲ್ಲಿ ಕರಿತಾರೋ, ಅಂದ್ರ ಟ್ರೈನ್ ಡ್ರೈವರ್ ಅಂತಾನ, ಡ್ರೈವರ್ ಅನ್ನಂಗಿಲ್ಲ, ಇಲ್ಲಿ ಲೋಕೋ ಪೈಲಟ್ ಅಂತ ಕರಿತಾರೋ. ನೆಕ್ಸ್ಟ್ RRB JE ಇಲ್ಲಿ ಜೂನಿಯರ್ ಇಂಜಿನಿಯರ್ ಗಳನ್ನ ಕರಿತಾರೋ. ನೆಕ್ಸ್ಟ್ ಇಲ್ಲಿ IBPS ಇದೆ, IBPS PO, IBPS ಕ್ಲರ್ಕ್, IBPS RRB PO ಮತ್ತೆ ಕ್ಲರ್ಕ್. ಸೊ ಇವೆಲ್ಲ ಏನೈತಿ ನೆಕ್ಸ್ಟ್ ಜೂನ್ ದಿಂದ ಕಾಲ್ಫರ್ಮ್ ಆಗ್ತಾವ. ಸೊ ಈ ತಿಂಗಳಲ್ಲಿ ಖಂಡಿತವಾಗಿಯೂ ಏನೈತಿ ನೋಟಿಫಿಕೇಶನ್ ಆಗತ್ತವ. ಸೊ ಕಂಟಿನ್ಯೂ ಇಲ್ಲಿ ಈಗಾಗಲೇ ಏನೈತಿ ಎಕ್ಸಾಮ್ ಡೇಟ್ ಅನ್ನ ಬಿಟ್ಟಾರು. ಸೊ ಇವೆಲ್ಲ ಏನೈತಿ IBPS PO ಕ್ಲರ್ಕ್, RRB PO ಕ್ಲರ್ಕ್ ಇವೆಲ್ಲಕ್ಕೂ ಏನೈತಿ ಎಕ್ಸಾಮ್ ಡೇಟಾ, ಪ್ರಿಲಿಮ್ಸ್ ಡೇಟಾ ಹಾಗೆ ಮೇನ್ಸ್ ಡೇಟಾ ಎರಡನ್ನು ಕೂಡ ಅಡ್ವಾನ್ಸ್ ಇಲ್ಲಿ ಬಿಟ್ಟಿರ್ತಾರ. ಸೊ ಇವರ ಇಯರ್ಲಿ ವೈಸ್ ಇದೇ ರೀತಿಯನ್ನ ಮಾಡ್ತಾರ. ನೆಕ್ಸ್ಟ್ ಏನೈತಿ ಅದಕ್ಕಿಂತ ಎಕ್ಸಾಮ್ ಕಿಂತ ಒಂದ್ 2 ತಿಂಗಳ ಮುಂಚೆ ಏನೈತಿ ಇಲ್ಲಿ ನಿಮ್ಗ ನೋಟಿಫಿಕೇಶನ್ ಅನ್ನ ಬಿಡ್ತಾರೋ. ಸೊ ನೋಟಿಫಿಕೇಶನ್ ಬಿಟ್ಟ ನೀವು ಅಪ್ಲಿಕೇಶನ್ ನ ಹಾಕ್ಬೋದು. ಸೊ ಈಗ ಸದ್ಯಕ್ಕೆ ಏನೈತಿ ಫಸ್ಟ್ ಇರುವಂತ ಎಕ್ಸಾಮ್ ಯಾವ್ದಂದ್ರೆ ಇಲ್ಲಿ IBPS PO ಎಕ್ಸಾಮ್ ಅದ. ಸೊ IBPS PO ಎಕ್ಸಾಮ್ ಆಗಸ್ಟ್ 22ಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ತಿಂಗಳಲ್ಲಿ ಏನೈತಿ ನೋಟಿಫಿಕೇಶನ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದ. ಸೊ ಇದಕ್ಕೆ ನೀವು ಟ್ರೈ ಅನ್ನ ಮಾಡಬಹುದು. ನೆಕ್ಸ್ಟ್ ಇಲ್ಲಿ SBI ಏನೈತಿ ಸಪರೇಟ್ ಆಗಿ ಇರ್ತದ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ PO ಎಕ್ಸಾಮ್ ಆಯ್ತು, ಕ್ಲರ್ಕ್ ಎಕ್ಸಾಮ್ ಆಯ್ತು. ಸೊ ಇದಕ್ಕೂ ಡಿಗ್ರಿ ಬೇಕಾಗ್ತದ. ಡಿಗ್ರಿ ಮುಗಿಸಿ ನೀವು ಈ ಎಕ್ಸಾಮ್ ಗಳನ್ನು ಕೂಡ ಬರಿಬಹುದು. ನೆಕ್ಸ್ಟ್ ಇಲ್ಲಿ RBI ಒಳಗೆ ಕರಿತಾರ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರೇಡ್ B ಹುದ್ದೆಗಳಲ್ಲಿ. ನೆಕ್ಸ್ಟ್ RBI ಅಸಿಸ್ಟೆಂಟ್ ಹುದ್ದೆಗಳನ್ನ ಇಲ್ಲಿ ಕರಿತಾರೋ. ನೆಕ್ಸ್ಟ್ UPSC ಒಳಗ CDS ಬರ್ತದ. ಸೊ ಇದಕ್ಕೂ ಕೂಡ ಇಲ್ಲಿ ಆರ್ಮಿ, ನೇವಿ ಹಾಗೂ ಏರ್ಫೋರ್ಸ್ ಆಫೀಸರ್ ಗಳಿಗೆ ಇಲ್ಲಿ CDS ಒಳಗ ನೀವು ಜಾಯ್ನ್ ಆಗ್ಬಹುದು. UPSC ಒಳಗ NDA ಬರ್ತದ. ಇದ 12th ಇದ್ದಾಗನ ಅಂದ್ರ 19 ವರ್ಷ 18 ನೀವು ಏನ್ PUC ಇರ್ತಿರಲ್ಲ ಅವಾಗ ಈ ಎಕ್ಸಾಮ್ ಗಳನ್ನ ಬರೋದೇನೈತಿ ಡಿಫೆನ್ಸ್ ಆಫೀಸರ್ ಟ್ರೈನಿಂಗ್ ಒಳಗ ನೀವು ಇಲ್ಲಿ ಇದನ್ನ ಮಾಡ್ಕೋಬಹುದು. ನೆಕ್ಸ್ಟ್ UPSC ಒಳಗ CAFPF ಅನ್ನೋದು ಬರ್ತದ. ಇಲ್ಲಿ ಡಿಗ್ರಿ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂತ ಬರ್ತದ. ನೆಕ್ಸ್ಟ್ ಇಲ್ಲಿ DRDO ಒಳಗ 10th ಅಥವಾ 10th ಇಂಜಿನಿಯರಿಂಗ್. ಸೊ ಇಲ್ಲಿಂದ ಇಲ್ಲಿವರೆಗೆ ಏನೈತಿ ಯಾವ ನೀವು ಕ್ವಾಲಿಫಿಕೇಶನ್ ಮಾಡಿರ್ತೀರಿ ಅದೆಲ್ಲವೂ ಇಲ್ಲಿ ನಡೀತದ. ಇಲ್ಲಿ ಟೆಕ್ನಿಷಿಯನ್, ಅಡ್ಮಿನ್ ಅಸಿಸ್ಟೆಂಟ್ ಕೂಡ ಇಲ್ಲಿ ಆಗ್ಬೋದಾಗಿರ್ತದ. ಸೊ ಇದಷ್ಟು ಏನೈತಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಗಳ ಬಗ್ಗೆ ಡೀಟೇಲ್ಸ್ ಆಗಿತ್ತು. ಸೊ ಅದಕ್ಕಾಗಿ ಹೊಸದಾಗಿ ಏನು ಓದಕ್ ಬರೋರ್ದರಿ ಸ್ಟೇಟ್ ಗೌರ್ಮೆಂಟ್ ಅನ್ನ ಬಿಡ್ರಿ, ಸೆಂಟ್ರಲ್ ಬರೀ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಗಳನ್ನ ಓದ್ರಿ. ಅತಿ ಕಡಿಮೆ ಜನ ಏನೈತಿ ಕರ್ನಾಟಕದಿಂದ ಓದ್ತಿರ್ತಾರೋ ಅಸ್ಪಿರೆಂಟ್ ಗಳ. ಸೊ ನಿಮ್ಗ ಸ್ಟೇಟ್ ವೈಸ್ ಕಟಾಪ್ ನಿಲ್ಲೋದಂದ್ರೆ ಇಲ್ಲಿ ಬ್ಯಾಂಕಿಂಗ್ ಏನೈತಿ ಎಲ್ಲಾ ಸ್ಟೇಟ್ ವೈಸ್ ಕಟಾಪ್ ನಿಲ್ತಾವ. ಸೊ GD ಸ್ಟೇಟ್ ವೈಸ್ ಕಟಾಪ್ ನಿಲ್ತದ. ಸೊ ಇವು ಬ್ಯಾಂಕಿಂಗ್ ಒಳಗೆ ಏನೈತಿ ಅತಿ ಹೆಚ್ಚ ಏನೈತಿ ಆ ಪೋಸ್ಟ್ ಗಳನ್ನು ಕೂಡ ಕರಿತಾರೋ. ಸೊ ನೀವು ಜಲ್ದಿ ಏನ ನಿಮ್ಮ ಜಾಬ್ ಅನ್ನ ಮಾಡ್ಕೋರಿದ್ರೆ ಏನೈತಿ ಬ್ಯಾಂಕಿಂಗ್ ಹೋದ್ರಿ. ಇಲ್ಲ ಏನೈತಿ CHSL ಅನ್ನು ಕೂಡ ನಡೀತದ, CGL. ಸೊ ಇವೆಲ್ಲ ವರ್ಷ ಕಾಲ್ಫಾರ್ಮ್ ಇರ್ತಾವ. ಸೊ ಜಾಸ್ತಿ ಅಪರ್ಚುನಿಟಿ ನಿಮ್ಗೆ ಇಲ್ಲಿ ಸಿಗ್ತಾವ. ಸೊ ಸ್ಟೇಟ್ ಗೌರ್ಮೆಂಟ್ ಏನಾಗ್ತದ ಈಗ ಸದ್ಯಕ್ಕ SD FD ಕರೆದಿದ್ದು ಯಾವಾಗಂದ್ರ ಲಾಸ್ಟ್ ಟೈಮ್ ಮೊನ್ನೆ ಒಮ್ಮೆ ಕರೆದಿದ್ರು, ಅವಾಗ 150 ಪೋಸ್ಟ್ ಇತ್ತು. ಅದನ್ನ ಬಿಟ್ಟು 2023 ಒಂದು ಕರೆದಿರು. ನೆಕ್ಸ್ಟ್ ವಿಲೇಜ್ ಅಕೌಂಟೆಂಟ್ ಮೊನ್ನೆ ಒಮ್ಮೆ ಕರೆದಿರು, ಇನ್ ಯಾವಾಗ ಕರಿತಾರೋ ಏನೋ. ನೆಕ್ಸ್ಟ್ PSI ಅಂತೂ 2020 ಕರೆದಿರ. ಸೊ ಈಗ ಸದ್ಯಕ್ಕ 6 ವರ್ಷ ಆತ. ಸೊ 6 ವರ್ಷ ಆತು, ಇನ್ನ ಯಾವುದೇ ರೀತಿಯ PSI ಕಾಲ್ಫಾರ್ಮ್ ಇಲ್ಲ. ಸೊ ನೀವು ಇದಕ್ಕ ಓದ್ಕೋತ್ಕೊಂಡು ಬದ್ಲಿ ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡದ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಗಳಿಗೆ ಓದಿ. ಅತಿ ಬೇಗ ಇಲ್ಲಿ ಜಾಬ್ ಗಳು ಆಗ್ತಾವ, ನೀವು ಚಲೋ ತಂಗಿ ಓದಿದ್ರ ಮಾತ್ರ. ಸೊ ಈ ವಿಡಿಯೋ ನಿಮ್ಗ ಉಪಯುಕ್ತವಾಗಿದ್ರ ಒಂದು ಲೈಕ್ ಅನ್ನ ಕೊಡ್ರಿ, ಹಾಗೆ ಶೇರ್ ಅನ್ನ ಮಾಡ್ರಿ. ಮತ್ತ ನಮ್ಮ
ಮೈ ಸ್ಟಡಿ ಸ್ಟ್ರಾಟಜಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಸೊ 2026ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ ಹಾಗೆ ಎಕ್ಸಾಮ್ ಅಪ್ಡೇಟ್ಸ್ ಹಾಗೆ ಪ್ರಿಪರೇಷನ್ ಟಿಪ್ಸ್ ಗಾಗಿ ನಮ್ಮ ಚಾನಲ್ ನೊಂದಿಗೆ ಇರಿ ಅಂತ ಹೇಳ್ತಾ ಧನ್ಯವಾದ.